ಎಲ್ಲೋಯ್ತು ಡೈರಿ? ಇಲ್ಲಿ ಇಟ್ಟಿದ್ದಲ್ಲ. Good afternoon, sir. Welcome to Cosmos. May I have your order, please? One Mexican cheese pizza, please. Okay, sir. Anything else, sir? No. One Coke. Thank you, sir. Yeah. ಎಲ್ಲೋಯ್ತು? ಏನು ಸರ್, ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಫ್ರೀ ಮಾಡಿಕೊಂಡು ಕಾಸ್ಮೋಸ್ ಕೆಫೆಗೆಲ್ಲ ಬಂದ್ಬಿಟ್ಟಿದ್ದೀರಾ? Excuse me. Do I know you? ಡು ಐ ನೋ ಯುನಾ? ನನ್ನ ನೆನಪಿಲ್ವಾ ನಿಮಗೆ? ದಿಸ್ ಇಸ್ ರಿಯಲಿ ಬ್ಯಾಡ್. Seriously, who are you? ಸಣ್ಣ ವಯಸ್ಸಲ್ಲಿ ನಿಮ್ಮ ಮನೆ ಮುಂದೆ ಕ್ರಿಕೆಟ್ ಆಡ್ತಾ ಇದ್ವಿ. ಆ ಶ್ಯಾಮಲ ಆಂಟಿ ಮನೆ ಕಿಟಕಿ ಗ್ಲಾಸು 6 ಹೊಡಿತಿದ್ವಿ. ಅದು ಮಿಸ್ ಆಯಿತು ಅಂದರೆ ಕಲ್ಲು ಹೊಡೆದಾಗ್ತಿದ್ವಿ. ನೆನಪಿದ್ಯಾ? ಶ್ಯಾಮಲಾ ಆಂಟಿ, ಹಾಂ, ಕ್ರಿಕೆಟ್ ಆಡಿದ್ದು ನೆನಪಿದೆ. ಬಟ್ ನೀವು ನನ್ನ ಜೊತೆ ಕ್ರಿಕೆಟ್ ಆಡ್ತಿದ್ರಾ? ಸಣ್ಣ ವಯಸ್ಸಿಂದ ನಿಮ್ಮ ಜೊತೆನೇ ಇದ್ದೀನಿ, ನನ್ನನ್ನೇ ಮರ್ತ್ಬಿಟ್ರಾ? ಸಣ್ಣ ವಯಸ್ಸು ಅದಿರಲಿ, ಈ ಸ್ಕೂಲ್ ಡೇಸಲ್ಲಿ ಎಕ್ಸಾಮ್ ಹಿಂದಿನ ದಿನ ಕ್ವಶನ್ ಪೇಪರ್ ಕದಿಯೋಕೆ ಹೋಗಿ ಸಿಗಾಕೊಂಡು ಒದೆ ತಿಂದಿದ್ದು ನೆನಪಿದ್ಯಾ? ಅದನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ? ಬಟ್ ನಿಮ್ಗೆ ಅದೆಲ್ಲ ಅಷ್ಟು ಕರೆಕ್ಟಾಗಿ ಹೇಗೆ ಗೊತ್ತು? ಅದೇ ಕೊನೆ. ಅದಾದಮೇಲೆ ಸೀರಿಯಸ್ ಆಗಿ ಓದೋಕ್ಕೆ ಶುರು ಮಾಡಿದೆ. ಅದು ಗೊತ್ತು. ಮೋಸ್ಟ್ಲಿ ನಿಂಗೆ ಇವಾಗ ನೆನಪಾಗ್ಬೋದು. ಈ ಸೆಕೆಂಡ್ PUC ಆ್ಯನ್ಯುವಲ್ ಡೇ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ನೀನು ಡಬಲ್ ಸೆಂಚುರಿ ಹೊಡೆದಿದ್ದೆ. ನಿನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿತ್ತು. ಆಗ ನಮ್ಮ ಕಾಲೇಜಿನ ಅಲ್ಟಿವೇ ಪ್ರಿಯಾ ಬಂದು ನಿನ್ನನ್ನು ಮಾತಾಡ್ಸಿದ್ಲು. ನೀನು ಅವಳು ಮುಂದೆ ನಿಂತ್ಕೊಂಡು ತರ ನಡಕ್ತಿದ್ದು ನೋಡಿ ಇಡೀ ಕಾಲೇಜೇ ನಗ್ತಿತ್ತು. ಅದೇ ನನ್ನ ಕಡೆ ಟೂರ್ನಮೆಂಟ್. ಅದಾದ್ಮೇಲೆ ಯಾವ ಟೂರ್ನಮೆಂಟು ಆಡಲಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಪುಸ್ತಕದ ಬದಿಯನ್ನು ಹೋಗ್ಬಿಟ್ರು. ಇಂಡಿಯನ್ ಟೀಮ್ಗೆ ಆಡಬೇಕು ಅಂತ ತುಂಬ ಕನಸಿತ್ತು. ಬಟ್ PUC ಆದಮೇಲೆ ನಾನು ನಿನಗೆ ಹೇಳಿದೆ, ಕ್ರಿಕೆಟೇ ನಿನ್ನ ಲೈಫು, ಅದನ್ನು ಬಿಟ್ಕೊಡ್ಬೇಡ ಅಂತ. ಬಟ್ ನೀನು ನನ್ನ ಮಾತೇ ಕೇಳಲಿಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಎಷ್ಟು ಸುಲಭವಾಗಿ ಹೇಳಿದ್ರು ಗೊತ್ತಾ? ಈ ಕ್ರಿಕೆಟ್ ಎಲ್ಲ ನಮ್ಮಂಥವ್ರಿಗೆಲ್ಲ ಮೊದಲು ಲೈಫಲ್ಲಿ ಸೆಟ್ಲ್ ಆಗೋದು ನೋಡು ಅಂತ.
ನಿನಗೆ ಕ್ರಿಕೆಟ್ ಮೇಲೆ ಇಷ್ಟೊಂದು ಪ್ಯಾಷನ್ ಇದ್ರು ಇಂಜಿನಿಯರಿಂಗ್ ಯಾಕೆ ಸೇರ್ಕೊಂಡೆ? ಆ ಟೈಮಲ್ಲಿ ನನಗೆ ಪ್ಯಾಷನ್ಗಿನ್ನ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿದ್ರು. ಐ ವಾಸ್ ಹೆಲ್ಪ್ಲೆಸ್. ಇಂಜಿನಿಯರಿಂಗಲ್ಲಿ ನಿಂಗೆ ರಶ್ಮಿ ಅಂತ ಒಬ್ಳು ಫ್ರೆಂಡ್ ಇದ್ಲು. ಅವಳು ನೀನು ತುಂಬ ಇಷ್ಟಪಡ್ತಿದ್ದೆ. ಅವಳಿಗೆ ಯಾಕೆ ನೀನು ಪ್ರಪೋಸ್ ಮಾಡಲಿಲ್ಲ? ರಶ್ಮಿ ಹೌದು, ತುಂಬ ಪ್ರೀತಿಸ್ತಾ ಇದ್ದೆ. ಆದ್ರೆ ಅವಳು ನಮ್ಮ ಕಾಸ್ಟ್ ಅಲ್ಲ. ನಮ್ಮ ಅಪ್ಪ ಅಮ್ಮ ಖಂಡಿತ ಅವಳು ನೋಗ್ತಾ ಇರಲಿಲ್ಲ. ಹಾಗಾಗಿ ಅವಳು ಪ್ರಪೋಸ್ ಮಾಡೋಕೆ ಹೋಗಲಿಲ್ಲ. ನಾನು ರಶ್ಮಿನ್ ಪ್ರೀತಿಸ್ತಾ ಇದ್ದಿದ್ದ ವಿಚಾರ ನನಗೊಬ್ಬನಿಗೆ ಗೊತ್ತಿದ್ದು. ನಿನಗೆ ಈ ನಮ್ಮ ಬ್ಯುಸಿ ಲೈಫ್ನಲ್ಲಿ ನಾವೆಲ್ಲರಿಗೂ ಟೈಮ್ ಕೊಡ್ತೀವಿ, ಬಟ್ ನಮಗೆ ನಾವೇ ಟೈಮ್ ಕೊಡಲ್ಲ. ಪೇರೆಂಟ್ಸ್ಗೋಸ್ಕರ, ಸೊಸೈಟಿಗೋಸ್ಕರ ನಮ್ಮ ಲೈಕ್ಸ್ನ, ನಮ್ಮ ಪ್ಯಾಷನ್ನ ತ್ಯಾಗ ಮಾಡ್ತೀವಿ. ನಮ್ಮ ಇಷ್ಟಗಳನ್ನೆಲ್ಲ ಮೂಟೆ ಕಟ್ಟಿ ಸೈಡ್ಗೆ ಬಿಸಾಕ್ತೀವಿ. ಹೀಗೆ ಮಾಡೋದ್ರಿಂದನೇ ಸೆಲ್ಫ್ ಡಿಪ್ರೆಷನ್ನು, ಮೆಂಟಲ್ ಇಲ್ನೆಸ್ಸು, ಸೂಯಿಸೈಡ್ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಸೊ ಇನ್ನು ಮುಂದೆನಾದರೂ ನಿಮಗೋಸ್ಕರ ಅಂತ ಡೈಲಿ ಒಂದು 10 ನಿಮಿಷನಾದರೂ ಟೈಮ್ ಸ್ಪೆಂಡ್ ಮಾಡಿ. ಸರ್, ನನ್ನನ್ನು ನಿಮ್ಮ ಮನಸ್ಸಾಕ್ಷಿ ಅನ್ಕೊಂಡ್ರ? ಖಂಡಿತ ಇಲ್ಲ. ನಿನ್ನೆ ಹೋಟೆಲ್ ಲಾಬಿಯಲ್ಲಿ ನಿಮ್ದೊಂದು ಡೈರಿ ಸಿಕ್ತು. ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಚಮಕ್. ಸಾರಿ.